ಅಲ್ಲ ಅವಳಿಗೆ ರಕ್ಷಿತ ಕನ್ನಡ ನಿಜವಾಗ ಬರ್ತಿರ್ಲಿಲ್ಲ ಅಥವಾ ಇಲ್ಲ ಮೊದಲು ಒಂದು ಸ್ವಲ್ಪ ಫಸ್ಟಿಗೆ ಬಂದಾಗ ಒಂದು ಸ್ವಲ್ಪ ಎರಡು ಮಾತಾಡ್ತಿದ್ರು. ಈಗ ಚೆನ್ನಾಗಿ ಮಾತಾಡ್ತಾಳೆ, ಕಲ್ಕೊಂಡಾಳೆ. ಹಾಂ ಕೆಲವೊಬ್ಬ ಅನ್ನೋರು ಬೇಕತ್ತ ಅಂದ್ರು ಇಲ್ಲ, ಹಂಗೇನಿಲ್ಲ. ಬರೋಕೆ ಸ್ವಲ್ಪ ಬಂದಾಗ ಹಂಗೆ ಮಾತಾಡಿದ್ರು ಒಂದು ಸ್ವಲ್ಪ. ಮತ್ತು ಈಗ ಅರ್ಥ ಆಗ್ತಿಲ್ಲ ಮಾತಾಡಿದ್ವಿ. ಈಗ ಚೆನ್ನಾಗಿ ಮಾತಾಡ್ತಾಳೆ, ನಮಗೇನು ಹಂಗೆ ಅನಿಸಿಲ್ಲ ರೀ. ಒಬ್ಬರಿಗೆ ಅನ್ನೋರ್ಗೆ ಏನು ಮಾಡೋದು ಅದು. ಹೇಳಿದ್ರು ಅದೆಲ್ಲ ಏನಿಲ್ಲ, ದೆವ್ವಾಗಿ ಇಲ್ಲ ಇಲ್ಲ ಗೆಜ್ಜೆ ಚಂದ್ರಪ್ರಭಾ ಇನ್ನೊಬ್ರು ಯಾರೋ ಫುಲ್ ಎದ್ರಕೊಂಡು ಕುತ್ಕೊಂಡಿದ್ರಂತೆ. ಅದೇ ನಾವು ಎಲ್ಲ ಎದ್ದು ಹೋಗಿ ಅದೇ ಗೆಜ್ಜಿಸ್ಕೊಂಡು ಅವ್ರೆ ಇವ್ರು ಅದು ಸಮಸ್ಯೆಗೆ ಮಾಡಿದ್ದು. ಸುಮ್ಮನೆ ಮಾಡಿದ ಹೆದರ್ಕೊಂಡ್ಬಿಟ್ಟಿದ್ರಂತೆ. ಅದೇ ಹೆದರ್ಕೊಂಡಿದ್ರು ಅವರು. ಹೆದರ್ಕೊಂಡು ಒಳಗೆ ಹೋಗಿ ಹಂಗೆ ಹೇಳ್ತೀನಿ, ಅಲ್ಲ ಗೆಜ್ಜೆ ಸಂಬಳ ಅಲ್ಲ ಇಲ್ಲಿ ಯಾವ್ದ ನೋಡಿ ಬಂದೀನಿ ಅಂತಂದ್ರೆ ಅವ್ರು ಕೇಳಲಿಲ್ಲ. ನಾನು ಹೆದರ್ಕಿಗೆ ಬಂದಿಲ್ಲ. ಅನ್ಕೊಂಡೆ ನಾನು. ಇದು ಬಿಗ್ ಬಾಸ್ ಮನೆ ಒಂದ್ ಸ್ವಲ್ಪ ದಿನ ಶುರು ಆದ್ಮೇಲೆ ಒಂದ್ ವಾರಕ್ಕೆ ಎಷ್ಟು ದಿನಕ್ಕೂ ಬಾಕ್ಲ ಹಾಕ್ಬಿಡ್ತಾರೆ, ಹೊರ ಕರ್ಕೊಂಡ್ ಬಂದ್ಬಿಡ್ತಾರೆ ನಿಮ್ಮನ್ನ. ಅದ್ರದ್ದು ಏನ್ ಕತೆ, ಏನಾಯ್ತದ? 2ನೇ ವಾರಕ್ಕ ಅದು ಮನೆಗೆ. ಹೌದು, ಒಂದು ರಾತ್ರಿ ಒಂದಾಗಲ್ಲ ಹೋಟ್ಲ್ ಕರ್ಕೊಂಡು ಹೋಗಿದ್ರು. ಒಂದು ರಾತ್ರಿ ಒಂದಾಗಲ್ಲ. ಅದು ಏನಾಗಿತ್ತನ್ರಿ ಹೊರಗಿಂದ ಹೆಂಗ್ ನಮ್ಗೆ ಗೊತ್ತಾಗ್ತದೆ. ನಾವು ಹೊರಗೆಲ್ಲ ಜನ ಮಾತಾಡ್ತಾರೆ, ಬಿಗ್ ಬಾಸ್ ನಿಂತ್ಕೊಂಡು ಹೋಗ್ಬಿಡ್ತು, ಮನೆ ಬಿಗ ಹಾಕ್ಬಿಟ್ರು. ಹೌದು, ಅವ್ರು ಪೊಲೀಸರು ಬಂದಿರು. ನಮ್ಗೇನು ಹೇಳಿಲ್ಲಪ್ಪ. ಸಡನ್ನಾಗಿ ಒಂದು 10-15 ಮಂದಿ ಬಂದರು. ನಮ್ಗೆ ಇದ್ರ ಕಣ್ಣಿಗೆ ಬಟ್ಟೆ ಕಟ್ಟಿ ನಾವು ಇದ್ದಲ್ಲಿ ಅಲ್ಲಿ ಬಿಗ್ ಬಾಸ್ ಮನೆಗೆ ಒಳಗಡೆ ನಾವು ಇದ್ರೆ ಯಾಕೆ ಬಂದ್ರಿ ಇವ್ರು ಗಾಬರಿ ಅದೇ. ನಾವು ಏನೇ ಚೆಸ್ಟಿಗೆ ಕರ್ಕೊಂಡು ಹೋಗ್ತಾರನ, ಬಂದು ಇಷ್ಟು ದಿನ ಆಯ್ತಲ್ಲ ಡಾಕ್ಟ್ರ್ ಬೆಲೆ ಕರ್ಕೊಂಡು ಹೋಗ್ತಾರ ಅಂತ ನಮ್ಗೆ ಹಿಂಗಾಯ್ತು. ಆ ಕಣ್ಣು ಕಟ್ಕೊಂಡು ಕರ್ಕೊಂಡೋಗಿ ಒಂದು ಇದ್ರ ಒಂದು ಗೋಡನ್ ಗತಿ ಅದ, ಅಲ್ಲಿ ಕುಂದ್ರಿಸಿದ್ರು. ಅಲ್ಲಿ ಟೀ ಇದು ಬಿಸ್ಕಿಟ ನೀರು ಅದೆಲ್ಲ ಕೊಟ್ಟರು, ತಿಂದೆವು. ಆಮೇಲೆ ಪೊಲೀಸರು ಬಂದರು, ಒಂದು 10-15 ಮಂದಿ. ಅಲ್ಲಿ ಬಂದು ನನಗೆಲ್ಲರೂ ಕೂನ ಹಿಡಿದ್ರು, ಮಲ್ಲಮ್ಮ ಮಲ್ಲಮ್ಮ ಅಂದರು ನನಗೆ. ನಾನು ಏನು ರೀ ಎಲ್ಲಿಗೆ ಹೋತ್ರಿ? ಇಲ್ಲ ನಿಮ್ಮ ಮನೆಗೆ ಕಳಿಸ್ತೀವಿ, ಬಿಗ್ ಬಾಸ್ಗೆ ಇದು ಆಯಿತು, ಹಂಗಾಯ್ತು ಹಿಂಗಾಯ್ತು, ಅದು ಕ್ಲೋಸ್ ಮಾಡ್ತಾರೆ, ನಿಮಗೆ ಮನೆಗೆ ಕಳಿಸ್ತೀವಿ ಅಂದರು. ನಾನು ಪೊಲೀಸರಿಗೆ ಕೇಳಿದೆ, ಏನು ರೀ ನಾವೆಲ್ಲ ಏನೇನೋ ಕನಸು ಕಟ್ಕೊಂಡ್ಬಂದು ಈಗ ಬಂದು 2 ವಾರ ಆಯಿತು, ಹೆಂಗೆ ಇದು ಏನು ಕತ್ತಿ ಅಂತಂದು ಹೇಳಿದ್ರು ಪೊಲೀಸೆ. ಇಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಯದ, ಮತ್ತೆ ಬರ್ತಿರು ಹಳ್ಳಿ, ಇವತ್ತೊಂದು ರಾತ್ರಿ ಬೇರೆ ಕಡೆ ಕರ್ಕೊಂಡು ಹೋಗ್ತಾರ ಅಂತ ಹೇಳಿದರು. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊರಿ, ಮತ್ತು ಜರ ಪ್ರಾಬ್ಲಮ್ ಆಗ್ಯದ, ಇದಕ್ಕೆ ಒಂದು ಜರ ಇದು ಆಗ್ಯದ, ಮತ್ತೆ ಕರ್ಕೊಂಬರ್ತಾರೆ ನಿಮ್ಗೆ ಅಂತ ಹೇಳಿದ್ರು ಅವರು. ನಮ್ಗೆ ಆವಾಗ ಸ್ವಲ್ಪ ಧೈರ್ಯ ಬಂತು. ಧೈರ್ಯ ಬಂದು ಒಂದು ಏನೇನ ಏನಾಯ್ತು ಅಂತ ನಮ್ಗೆ ಸ್ವಲ್ಪ ಭಯ ಆಯಿತು. ಅವ್ರ ಬಾಯ್ಲಿ ಕೇಳಿದಿಂದ ಜರ ಸಮ್ಮತ ಆಯ್ತು. ಸಿನಿಮಾ ಥಿಯೇಟರ್ ಇದ್ದಂಗಿತ್ತು. ಹಿಂಗೆ ತೆಳಕ ಜಗ್ಗೆ ಇದ್ದು, ಚೇರ್ಗಳು ಜಗ್ಗೆ ಇದ್ದು ರೀ. ಇನ್ನು ನಾವು ಇಷ್ಟು ಮಂದಿ ಕೂತ್ರು ಇನ್ನ ಕಂಡಪಟ್ಟಿ ಇಲ್ಲ ಇಲ್ಲ, ನಾವು ಅಷ್ಟೇ ಮಂದಿ. ಅವರು ನಮ್ಗೆ ಕರ್ಕೊಂಬಂದಿರಲ್ಲ, ಅವ್ರು ಇಷ್ಟು ಮಂದಿ ಅಷ್ಟೇ ಮಂದಿದ್ದು. ಬೀಗ ಹಾಕಿ ಹೊರಗೆ ಬಂದ್ಮೇಲೆ ಮತ್ತೆ ವಾಪಸ್ ಕರ್ಕೊಂಡು ಹೋದ್ರಲ್ಲ ಮನ್ಯಾಕ, ಏನು ಹೇಳಿದ್ರು? ನಮಗೇನು ಹೇಳಿಲ್ಲ, ಕಳಿಸಿದ್ರು. ಹೇಳಿಲ್ಲ, ಮತ್ತೆ ಏನು ಹೇಳಿಲ್ಲ. ಸುಮ್ಮನೆ ಆಯುಷ್ಯನೇ ಮಾತಾಡಿಲ್ಲ, ಯಾರು ಮಾತಾಡಿಲ್ಲ, ಮಾತಾಡಪ್ಪನೇ ಇಲ್ಲ. ಅದೇನೋ ಪ್ರಾಬ್ಲಮ್ ಆಗಿತ್ತಂತ, ಅದಕ್ಕೋಸ್ಕರ ಗೌರ್ಮೆಂಟ್ ಹಿಂಗ್ ನಿಲ್ಸೈತೆ ಅದೇನು ಅಂತೇನೋ ಮಾತಾಡ್ತಿದ್ರು. ಹೌದ್ರಾ? ಎಲ್ಲರೂ ಹಂಗೆ ಅನ್ಕೊಂಡಿದ್ರು, ನಡೆಯಕ್ಕಲ್ಲ ನಿಂತ್ಕೊಂಡು ಹೋಗ್ಬಿಡ್ತು. ಸುದೀಪ್ ಸರ್ ಬಿಡ್ತಾರ, ಅವರು ನಿಂದಿರ್ಸ್ತಾರ ಅರ್ಧಕ್ಕ. ಅವ್ರು ಹೆಂಗೆ ನಿಂದಿರ್ಸ್ತಾರ? ಸುದೀಪ್ ಸರ್ ಓಪನ್ ಆಗಿ ಮಾಡಿದ್ರು ಬಿಗ್ ಬಾಸ್ ಸರ್. ಅಲ್ಲ, ಇದು ಗೌರ್ಮೆಂಟ್ ಕೆಲವೊಂದು ಇದೆ, ಬೋರ್ಡ್ ಗೀಡ್ ಅಂತ, ಅವೆಲ್ಲ ನಮ್ಗೆ ಯಾಕೆ? ಹೌದು, ನಮ್ಗೆ ಈ ಬೋರ್ಡ್ ಅಂತ ಐತೆ. ನಮ್ದೊಂದು ಆಟ ಮಾಡಿಸಿದ್ರು. ಅಂದ್ರೆ ಏನಂದ್ರೆ ಇವರು ಬಿಗ್ ಬಾಸ್ ಮನ್ಯಾಗ ನೀವೆಲ್ಲ ಆಟ ಆಡ್ತಿರಲ್ಲ, ನೀವು ಆಟ ಆಡಿದ್ಮೇಲೆ ಕಸ ಗಿಸ ಎಲ್ಲ ಬರ್ತತ್ತಲ್ಲ, ಕಸ ಹೌದು ಕಳ್ಸಿದ್ದೇವೆ ಅಲ್ಲಿ ಹಾಕೋದು. ಇವ್ರು ಸರಿಗೆ ಹಾಕಿಲ್ಲ, ಎತ್ಕೊಂಡು ಹೋಗಿ ಕಸ ಸರಿಯಾಗಿ ಎತ್ಕೊಂಡು ಹೋಗಿಲ್ಲ, ಎಲ್ಲಿ ಬೇಕಾರಲ್ಲಿ ಬಿಸಿ ಹಾಕ್ಯಾರ, ಮಾಡಿಲ್ಲ ಅಂತ ನಿಂದ್ರಿಸಿದ್ರು. ಹೌದು, ಅದಕ್ಕೆ ನಿಂದ್ರಿಸಿದ್ರ? ನಿಮ್ಗೆ ಗೊತ್ತಿಲ್ಲಲ್ಲ ಇದು? ನಮ್ಗೆ ಗೊತ್ತಿಲ್ಲ ರೀ ಇದೆಲ್ಲ ಹೇಳಿದ್ದು. ಅದು ಏನಾಗ ಹಂಗ ಹಿಂಗ ಗಲೀಜು ನೀರು ಹೋಗ್ತಾವ, ಹಂಗ ಹಿಂಗ ನೀರಿನ ಇದಾಗ್ಯದ ಅಂತ ಹೇಳ್ಬಿಟ್ಟು ಸ್ವಲ್ಪ ಅದು ಇದಾಯ್ತು, ಪ್ರಾಬ್ಲಮ್ ಆಯ್ತು. ಅದಕ್ಕೆ ನಿಲ್ಸಿದ್ ಒಂದಿನ. ಆಮೇಲೆ ಮತ್ತೆ ಇಲ್ಲ ಕೇಳ್ಕೊಂಡು, ಇಲ್ಲ ಹಂಗೆಲ್ಲ ನಾವು ಸರಿ ಮಾಡ್ತೀವಿ ಅಂತ ಮಾಡಿ ಏನ್ ಮಾಡಿದ್ರು ಅನ್ಸ್ತದೆ. ಹೌದೌದು, ನಿಮಗೆ ಇದೆಲ್ಲ ಗೊತ್ತಿಲ್ಲ? ಇಲ್ಲ ಗೊತ್ತಿಲ್ಲ ನಮ್ಗೆ. ಅಲ್ಲಿ ಹೇಳವ್ರು ಯಾರು ಮಾತಾಡೋನೇ ಇಲ್ಲ. ಅಲ್ಲಾದ್ರು ಅಲ್ಲಿ ಒಂದೊಂದು ರೂಮ್ನಾಗ ಇಬ್ಬಿಬ್ರು ಹಾಕಿದ್ರು ಮಾತಾಡಂತೇ ಇಲ್ಲ. ಸುಮ್ ಕುಂದ್ರಿ ಹಿಂಗೆ ಹಾಕಿದ್ರು ಹಿಂಗೆ ತೆರೆದು ನೋಡಪ್ಲೇನೂ ಇದ್ದಿದ್ದಿಲ್ಲ ಹಿಂಗೆ. ಆ ಥರ ನೋಡ್ಬೇಡ್ರಿ ಅನ್ನೋರು. ಆಕೆ ರಕ್ಷಿತ್ ಹೋಗೋಣ ಹಿಂಗೆ ನೋಡೋಕ್ಕೆ, ಅದು ಎಷ್ಟು ಹೇಳಿದ್ರು ಹಿಂಗೆ ಹೋಗೋಣ ನೋಡೋಕ್ಕೆ. ನನಗೆ ಬಾರ ಏನು ನೋಡ್ತಿ ಆ ಅಮ್ಮಗೆ ಮತ್ತೆ ಅಕ್ಕಿದು ಮತ್ತು ನೌಕರಿಗೆ ಹೋಗಂಗದ, ಅಕ್ಕಿಗೆ ತಸ್ತಿ ಮಾಡ್ತಾರ. ಸುಮ್ ಕುಂದ್ರ ಅನ್ನೋಕ್ಕೆ ಇಲ್ಲ ಅಕ್ಕಿ ನಿಂದ್ರು
ಯಾರೂ ಇಲ್ಲ ಇಲ್ಲಿ, ಯಾರೂ ಇಲ್ಲ ಅಂತ ಅಡಿಕೆ ಕೇಕಿ ನೋಡಕ್ಕೆ. ನೀವು ನಮ್ಗೆ ಯಾಕೆ ಸುಮ್ಮನೆ ಹ್ಞೂ ನನಗೆ ಯಾಕೆ ಸುಮ್ಮನೆ. ಮತ್ತು ಒಂದು ರಾತ್ರಿ ಒಂದು ಹಗಲ ತಿರುಗಿ ಮರುದಿನ ರಾತ್ರಿ ತಂದುಬಿಟ್ರು. ನಿಮ್ಮ ಜೊತೆ ಯಾರಿದ್ರಲ್ಲ ಯಾವಾಗ? ಇಬ್ಬಿಬ್ಬರು ಬಿಟ್ಟಿದ್ರು? ಇಬ್ಬಿಬ್ರು ಇನ್ನೊಬ್ರು ಹುಡುಗಿನ ಬಿಟ್ಟಿದ್ರು. ನಾವಿಬ್ರು ರಕ್ಷಿತಾ, ನಾನು ಇನ್ನೊಬ್ಬ ಹುಡುಗಿದ್ರು ಅವ್ರ ಕಡೆಯಿಂದ, ಬಿಗ್ ಬಾಸ್ ಕಡೆಯಿಂದ. ಹಾಂ, ಒಂದೊಂದು ಮನೆಗೆ ಒಬ್ಬೊಬ್ಬ, ಒಂದೊಂದು ರೂಮ್ಗೆ ಇಬ್ಬಿಬ್ರು, ಅವ್ರಿಂದ ಒಬ್ಬೊಬ್ರು ನೋಡ್ಕೊಳಕ್ಕೆ. ಹಾಂ ಹಾಂ, ಎಲ್ಲಿಗೇನು ಮಿಸ್ ಆದ್ರೆ ಅವ್ರಿಗೆಲ್ಲ ತೊಂದರೆ. ಜೊತೆಗಿದ್ರು ನಮ್ಮ ಜೊತೆಗೆ. ಕಾವಲಿ ಕೈ ಬಿಡು, ಎಂತೆಂಥವ್ರಿಗೆ ಕಾವಲಿಲ್ಲ ನಮ್ಮಂತ. ಹಂಗೆ ಕಾವಲಿ ಇಟ್ಟಿದ್ರು ನಮ್ಗೆ. ಹಾಂ, ಎಂಥದ್ದು ನೋಡಿ ನಮ್ಮಂಥವ್ರಿಗೆ ಕಾವಲಿ ಇಟ್ಟಿದ್ರು ಬಿಗ್ ಬಾಸ್. ಹಾಂ, ಊಟ ಚೆನ್ನಾಗಿ ಕೊಟ್ರು. ಇನ್ನು ಬೇರೆ ಚಿಕನ್ನು ಮಟನ್ನು ಎಲ್ಲ. 2 ದಿನ ಎಂಜಾಯ್ ಮಾಡಿ ತಿಂದಿದ್ದೆ. ಸೂಪರ್. ಹಾಂ, ಫುಲ್ ಎಂಜಾಯ್ ಮಾಡಿ ಮುಂದಕ್ಕೆ ಇವತ್ತು ಬಂದು ಏನು ಇವಾಗ ಏನು ಸಿಕ್ಕಿದ್ದು ಎಂಜಾಯ್ ಮಾಡಿದ್ರಿ. ಅಲ್ಲಿ ಎಂಜಾಯ್ ಅಂತೂ ಸಿಗಲ್ಲ ಬಿಡ್ರಿ. ಅಲ್ಲಿ ವಾತಾವರಣ, ಅಲ್ಲಿ ಮನಿ, ಅಲ್ಲಿ ಜನರು, ಅಲ್ಲಿದು ಸುದೀಪ್ ಸರ್, ಬಿಗ್ ಬಾಸ್ರು, ಅದು ಸಿಗಲ್ಲ ಬಿಡ್ರಿ. ಹಾಂ, ಮತ್ತೊಮ್ಮೆ ಕರ್ಸ್ಕೋರಿ ಬಿಗ್ ಬಾಸ್, ಇನ್ನೊಂದು ಅವಕಾಶ ಕೊಡ್ರಿ ನನಗೆ. ಅದು ಹೇಳೋದು ನಮಗೇನು ಏನೋ ಅನ್ಕೊಳ್ಯಾರ. ಹಿಂಗೆ ಮಾತಾಡೋದು, ಕೊಡ್ತೀವಿ ಅನ್ನೋ ನಮಸ್ಕಾರ ಮಾಡೋಣ, ಹಿಂಗೆ ಮಾಡೋದು ಕ್ಯಾಮರಾ, ಏನನ್ನ ಇಲ್ಲ ಅನ್ನೋ ಹಿಂಗೆ ಮಾಡೋದು. ತುಂಬ ಖುಷಿ ಆಗ್ತಿತ್ತು ಅದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.